ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉಮಾ ಬಸವ ಬ್ಲಾಗ್ ಕನ್ನಡ. ನಾನು ಉಮಾ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಕೊನೆವರೆಗೂ ನೋಡಿ. ಇನ್ ಕೇಸ್ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇದು ಬಂದು ಮಂಗಳವಾರ ದಿನ ಸಂಜೆ ವ್ಲಾಗು. ಸಂಜೆಯಿಂದ ವ್ಲಾಗ್ನ ನಾನು ಶುರು ಮಾಡಿದ್ದೀನಿ. ಟೈಮ್ ಆಲ್ರೆಡಿ ಹತ್ತತ್ರ 7:30 ಆಗಿತ್ತು. ಸೊ ನಾನು 7:30ಇಂದ ವ್ಲಾಗ್ನ ನಾನು ಶುರು ಮಾಡಿದ್ದೀನಿ. ಸಂಜೆ 7:30ಇಂದ 11:45ವರೆಗೂ ನನ್ನ ರೊಟೀನ್ ಏನಿತ್ತು ಅನ್ನೋದ್ರ ಬಗ್ಗೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಇನ್ನು ನಾನು ಕೂಡ ಶಾಪ್ ಹತ್ರ ಹೋಗಬೇಕಾದ್ರೆ ಸ್ವಲ್ಪ ಪಾತ್ರೆಗಳೆಲ್ಲನೂ ಕೂಡ ತೊಳೆದು ಸ್ವಲ್ಪ ನೀರೆಲ್ಲ ಸೋರಲಿ ಅಂತ ಹೇಳ್ಬಿಟ್ಟು ಅಲ್ಲೇ ಸಿಂಕ್ ಏರಿಯಾ ಮೇಲೇ ಎಲ್ಲನೂ ಕೂಡ ದಬಾಕಿ ಇಟ್ಟು ಹೋಗಿದ್ದೆ. ಅದು ಸ್ವಲ್ಪ ಎಲ್ಲ ನೀರೆಲ್ಲ ಡ್ರೈ ಆಗಿತ್ತು. ಅದನ್ನು ಸ್ವಲ್ಪ ಡ್ರೈ ಬಟ್ಟೆಲಿ ಎಲ್ಲನೂ ನೀಟಾಗಿ ಒರೆಸಿ ಆಯಾ ಜಾಗಕ್ಕೆ ಎತ್ತಿಟ್ಕೊಂಡ್ಬಿಡ್ತೀನಿ. ಅದೇ ಥರ ನೀರು ಥರ ಇಟ್ಬಿಟ್ರೆ ಅದೇ ಥರ ನೀರಿನ ಕಲೆಗಳು ಇರುತ್ತೆ ಮತ್ತು ಸಣ್ಣ ಸಣ್ಣ ಹುಳಗಳು ಕೂಡ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಡ್ರೈ ಬಟ್ಟೆಲಿ ಒಣಗಿಸಿ ಎಲ್ಲನೂ ನೀಟಾಗಿ ಒರೆಸಿ ಎತ್ತಿಟ್ಬಿಟ್ಟು ಸ್ವಲ್ಪ ಸಿಂಕ್ ಏರಿಯಾನು ಕೂಡ ನೀಟಾಗಿ ಒರೆಸಿ ಎತ್ತಿಟ್ಕೊಂಡು ಬಿಡ್ತೀನಿ. ಇನ್ನು ಇದೆಲ್ಲ ಆದಮೇಲೆ ನಾನು ಕೂಡ ಇತ್ತೀಚೆಗೆ ಸ್ವಲ್ಪ ಗ್ರೀನ್ ಟೀ ಕುಡಿಯೋದನ್ನು ಕೂಡ ರೂಢಿ ಮಾಡ್ಕೊಂಡಿದ್ದೀನಿ. ಸೊ ಸ್ಟಾರ್ಟಿಂಗು ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಕೊಂಡು ಒಂದು ಲೋಟಕ್ಕೆ ಹಾಕ್ಕೊಂಡು ಒಂದು ಬ್ಯಾಗ್ನ ತೆಗೆದು ಹಾಕ್ಕೊಂಡು ಒಂದು 2 ನಿಮಿಷ ಅದು ಸ್ವಲ್ಪ ನೆನಿಲಿ ಅಂತ ಇಟ್ಬಿಟ್ಟು ಸ್ವಲ್ಪ ನನ್ನ ಮಗುಂಗೆ ಅಡುಗೆ ಮಾಡಿಬಿಡೋಣ, ಅವನು ಸ್ವಲ್ಪ ಮಲ್ಕೊಂಡು ಬಿಡ್ತಾನೆ ಅಂತ ಹೇಳ್ಬಿಟ್ಟು ಮೊದಲಿಗೆ ರೈಸ್ ಮಾಡೋಕ್ಕೆ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ. ಇನ್ನು ಇದಾದಮೇಲೆ ನಾನು ಸ್ವಲ್ಪ ಗ್ರೀನ್ ಟೀ ಕುಡಿತಿದ್ದೀನಿ. ಅಂದರೆ ನಾನು ಇತ್ತೀಚೆಗೆ ಸ್ವಲ್ಪ ಕ್ರೇವಿಂಗ್ ಅಂತೂ ಜಾಸ್ತಿ ಆಗಿಬಿಟ್ಟಿದೆ. ಏನಾದರೂ ಮಾಡ್ಕೊಂಡು ತಿಂತಾನೇ ಇರ್ತೀನಿ. ಸೊ ಹಾಗಾಗಿ ಸ್ವಲ್ಪ ಮಾರ್ನಿಂಗ್ ಅಂತೂ ಹೆಲ್ತಿ ಡ್ರಿಂಕ್ಸ್ ಏನಾದರೂ ಕುಡಿತಾನೇ ಇರ್ತೀನಿ. ಇನ್ನು ಇದಾದಮೇಲೆ ಸ್ವಲ್ಪ ನೈಟ್ ಟೈಮು ಈ ಥರ ಶಾಪಿಂದ ಬಂದಾಗ ಅಥವಾ ಮನೇಲೇ ಇರಲಿ ಸಂಜೆ ಟೈಮು ಒಂದು ಸಲ ಗ್ರೀನ್ ಟೀ ಕುಡಿತೀನಿ. ಮತ್ತು ಹೆವಿ ಏನಾದರೂ ನಾನು ಊಟ ತಿಂದಾಗ ಸ್ವಲ್ಪ ಗ್ರೀನ್ ಟೀನ ಮಾಡ್ಕೊಂಡು ಕುಡಿತೀನಿ. ಇನ್ನು ಗ್ರೀನ್ ಟೀ ಕುಡಿದ್ಬಿಟ್ಟು ಸ್ವಲ್ಪ ತರಕಾರಿಗಳನ್ನೂ ತಂದಿದೆ. ಇನ್ನೂ ಫ್ರಿಡ್ಜು ಹಳೆ ಮನೆಯಲ್ಲೇ ಇರೋದ್ರಿಂದ, ಅಂದರೆ ನಾವು ಫಸ್ಟ್ ಇದ್ವಲ್ಲ ಆ ಮನೆಯಲ್ಲೇ ಇರೋದ್ರಿಂದ ತರಕಾರಿಗಳನ್ನ ಏನೂ ಕೂಡ ನಾನು ಜಾಸ್ತಿ ಸ್ಟಾಕ್ ಇಟ್ಕೊಳ್ಳಲ್ಲ. ಮತ್ತು ಫ್ರಿಡ್ಜ್ ಇರಲಿ ಇಲ್ಲದೇ ಇರಲಿ ಜಾಸ್ತಿ ನಾನು ತರಕಾರಿನ ತಂದ್ಕೊಳ್ಳಲ್ಲ. ಆ ಟೈಮ್ಗೆ ಏನು ಮಾಡಬೇಕು ಮತ್ತು ಮಾರ್ನಿಂಗ್ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಸೊ ಅದಕ್ಕೆ ಏನು ತರಕಾರಿ ಬೇಕೋ ಅದನ್ನು ನಾನು ರೆಡಿ ಮಾಡ್ಕೊತೀನಿ. ನಾನು ನೈಟ್ ಊಟಕ್ಕೆ ಸ್ವಲ್ಪ ಹಸಿ ಅವರೆಕಾಳು ಹಾಕಿ ಉಪ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು, ಈಗ ಹೇಗಿದ್ರು ಅವರೆಕಾಯಿ ಸೀಸನ್ ಸ್ಟಾರ್ಟ್ ಆಯಿತು ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಅವರೆಕಾಯಿನೂ ಕೂಡ ತಂದಿದೆ. ಅದನ್ನು ಬಿಡಿಸ್ಕೊಂಡು ರೈಸು ಕೂಡ ಅಷ್ಟರಲ್ಲಿ ಆಗಿತ್ತು. ಸೊ ಅವರೆಕಾಳುಗಳನ್ನೆಲ್ಲನೂ ಬಿಡಿಸ್ಕೊಂಡು ಆ ಟೈಮ್ಗೆ, ಈಗ ನಾನು ಎಲ್ಲನೂ ಕೂಡ ಬಿಡಿಸ್ಕೊಂಡು ಕುಂತ್ಕೊಂತು ಅಂತ ಹೇಳಿದ್ರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಸೊ ಆ ಟೈಮ್ಗೆ ಏನು ಬೇಕು ಎಷ್ಟು ಬೇಕು ಅದನ್ನು ಬಿಡಿಸ್ಕೊಂಡು ಇನ್ನು ಅದಕ್ಕೆ ಕಾಂಬಿನೇಷನ್ ಆಗಿ ಸ್ವಲ್ಪ ಆಲೂಗೆಡ್ಡೆ ಬದನೆಕಾಯಿನ ಹಾಕೋಣ ಅಂತ ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಸರ್ವಿಂಗ್ ಬೌಲ್ ತರಿಸ್ಕೊಂಡಿದ್ನಲ್ಲ ಮೀಶೋಯಿಂದ, ನನ್ನ ಮಗ ಹೊಡೆದಾಕ್ತಾನೆ ಅಂತ ಹೇಳ್ಬಿಟ್ಟು ನಾನೇ ಸ್ಕಿಪ್ಪಾಗಿ ನನ್ನ ಕೈಯಿಂದನೇ ಸ್ವಲ್ಪ ಬಿದ್ದು ದೊಡ್ಡ ಸೈಜ್ದು ಹೊಡೆದೋಯ್ತು. ಇನ್ನು 2 ಸೈಜ್ ಮಾತ್ರ ಇದೆ. ಸೊ ಅದನ್ನೇ ಸ್ವಲ್ಪ ನೀಟಾಗಿ ಹುಷಾರಾಗಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಇನ್ನು ಒಂದು ಆಲೂಗೆಡ್ಡೆ ಮತ್ತು ಒಂದು ಬದನೆಕಾಯಿ ಮತ್ತು ಒಂದು ಟೊಮೊಟೊ ಹಣ್ಣನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಸಾಂಬಾರು ಮತ್ತು ಉಪ್ಸಾರು ಅಷ್ಟು ಖರ್ಚಾಗಲ್ಲ. ನಾನೇ ಸ್ವಲ್ಪ ಸಾಂಬಾರು ಉಪ್ಸಾರು ಯೂಸ್ ಮಾಡೋದು. ನನ್ನ ಹಸ್ಬೆಂಡ್ಗಂತೂ ಅಷ್ಟು ಸಾಂಬಾರು ಉಪ್ಸಾರು ತಿಂತಾರೆ ಇಷ್ಟಪಟ್ಟು, ಬಟ್ ಜಾಸ್ತಿ ಹಾಕ್ಕೊಳ್ಳಲ್ಲ. ಇನ್ನು ಒಂದು ಕುಕ್ಕರ್ಗೆ ಅವರೆಕಾಳು ಮತ್ತು ಆಲೂಗೆಡ್ಡೆ ಬದನೆಕಾಯಿ ಟೊಮೊಟೊ ಹಣ್ಣು ನೀರು ಎಲ್ಲನೂ ಹಾಕ್ಕೊಂಡು ಇನ್ನು ಉಪ್ಸಾರು ಖಾರನೂ ಕೂಡ ಆಡಿಸ್ಬೇಕಿತ್ತು. ಸಾಮಾನ್ಯವಾಗಿ ನಮ್ಮ ಮನೇಲಿ ಅಮಾವಾಸ್ಯೆ ಹುಣ್ಣಿಮೆ ಮಂಗಳವಾರ ಮತ್ತು ಶುಕ್ರವಾರ ಮೆಣಸಿನ್ಕಾಯಿನ ಉರಿಯಲ್ಲ. ಸೊ ಹಾಗಾಗಿ ಉಪ್ಸಾರು ಖಾರ ಆಡಿಸ್ಕೊಳ್ಳಿಕ್ಕೆ ನಾನಿಲ್ಲಿ ಒಂದು ಸೂಜಿಗೆ ದಾರನ ಪೋಣಿಸ್ಕೊಂಡು ಹಸಿಮೆಣ್ಸಿನ್ಕಾಯಿನ ಈ ಥರ ಮಧ್ಯ ಪೋಣಿಸ್ಕೊಂಡಿದ್ದೀನಿ. ಮೊದಲೆಲ್ಲ ಏನು ಮಾಡ್ತಿದ್ರು ಅಂದರೆ ನಮ್ಮ ಮನೇಲಿ ಪಾತ್ರೆಗಳಲ್ವ ಅಡುಗೆ ಮಾಡ್ತಿದ್ದದ್ದು. ಆವಾಗ ಹಂಚಿ ಕಡ್ಡಿ ಬರುತ್ತಲ್ಲ ಪೊರ್ಕೆ, ಅದ್ರದ್ದು ಒಂದು ಕಡ್ಡಿಗೆ, ಚಿಕ್ಕದಾಗಿರೋ ಕಡ್ಡಿಗೆ ಈ ಥರ ಪೋಣಿಸ್ಕೊಂಡು ಅದನ್ನು ಕುದಿತಿರೋ ನೀರಿಗೆ ಒಂದು 5 ನಿಮಿಷ ಅಥವಾ ಒಂದು 10 ನಿಮಿಷ ಕುದಿಸ್ಕೊಂಡು ಎತ್ತಿಟ್ಕೊತಿದ್ರು. ಈ ಥರ ಹಾಕ್ಕೊಳ್ಳೋದ್ರಿಂದ ಮೆಣಸಿನ್ಕಾಯಿಗಳು ಅಲ್ಲಿ ಇಲ್ಲಿ ಸಪ್ರೇಟ್ ಆಗಲ್ಲ, ದಾರದಲ್ಲೇ ಇರುತ್ತೆ. ನಾವು ಸಪ್ರೇಟಾಗಿ ಹಾಕ್ತು ಅಂತ ಹೇಳಿದ್ರೆ ಅದನ್ನು ಮತ್ತೆ ಎತ್ಕೊಳ್ಳೋಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಗುಚ್ಚು ಮಾಡಿ ಹಾಕ್ತೀವಿ. ಒಂದು ಹಸಿಮೆಣ್ಸಿನ್ಕಾಯಿನ ಗುಚ್ಚನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಯಾಕಂತ ಹೇಳಿದ್ರೆ ಹಸಿ ಅವರೆಕಾಯಿ ಆಲೂಗೆಡ್ಡೆ ಬದನೆಕಾಯಿ ಅಲ್ವಾ. ಸೊ ಹಾಗಾಗಿ ಒಂದು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಇನ್ನು ಅಷ್ಟರಲ್ಲಿ ನನ್ನ ಮಗನೂ ಕೂಡ ಆಟ ಆಡ್ತಾ ಇದ್ದ. ಇವಾಗಂತೂ ಅವನಂತೂ ಪಕ್ಕದ ಮನೆಗೆ ರೂಢಿ ಆಗಿಬಿಟ್ಟಿದ್ದಾನೆ. ಅವ್ರ ಜೊತೆ ಜಾಸ್ತಿ ಮಿಂಗಲ್ ಆಗೋದ್ರಿಂದ, ಅವ್ರ ಜೊತೆ ಜಾಸ್ತಿ ಸ್ವಲ್ಪ ಕ್ಲೋಸ್ ಆಗಿರೋದ್ರಿಂದ ಮಾರ್ನಿಂಗ್ ಟೈಮು ಅಲ್ಲಿ ಒಬ್ಬ ಹುಡುಗ ಇದ್ದಾನೆ, ಸಮರ್ಥ್ ಅಂತ. ಸೊ ಅವನು ಸ್ವಲ್ಪ ಸ್ಕೂಲ್ಗೆ ಹೋಗೋವರೆಗೂ ಅವನ ಜೊತೆ ಆಟ ಆಡ್ತಾ ಇರ್ತಾನೆ. ಅವರು ಕೂಡ ತುಂಬ ಅವ್ರ ಮನೆ ಮಗು ಥರನೇ ನೋಡ್ಕೊಳ್ತಾರೆ. ಸೊ ಅವ್ರ ಜೊತೆ ಆಟ ಆಡ್ತಾಯಿದ್ದು. ಅವನು ಟ್ಯೂಷನಿಂದ ಸಂಜೆ
ಟೈಮು ಟ್ಯೂಷನಿಂದ ಬಂದ ಮೇಲೆ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತಾ ಇರ್ತಾನೆ. ಸೊ ಅವನು ಆಟ ಆಡೋ ಟೈಮಲ್ಲಿ ನಾನು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಎಲ್ಲನೂ ಮುಗಿಸ್ಕೊಳ್ತೀನಿ. ಸೊ ಅವನು ಕೂಡ ಅಷ್ಟರಲ್ಲಿ ಬಂದ ತಕ್ಷಣ ಮಲ್ಕೊಬಿಡ್ತಾನೆ ಅಂತ ಹೇಳ್ಬಿಟ್ಟು ಅವನಿಗೆ ಸ್ವಲ್ಪ ಆಟ ಸಾಮಾನು ಕೊಟ್ಟು ಆಟ ಆಡ್ತಿರ್ಲಿಕ್ಕೆ ಹೇಳಿ, ಇನ್ನು ಸ್ವಲ್ಪ ಕುಕ್ಕರ್ ವಿಷಲು ಹೋಗೋದು ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನೇ ಸ್ವಲ್ಪ ಕುಕ್ಕರ್ ವಿಷಲ್ ಎತ್ತಿ ಮೆಣಸಿನ್ಕಾಯಿನ ಗುಜ್ಜು ಮತ್ತು ಟೊಮೊಟೊ ಹಣ್ಣನ್ನ ಎತ್ಕೊಂಡು ಟೊಮೊಟೊ ಹಣ್ಣನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಅದನ್ನು ಕೂಡ ಉಪ್ಸಾರೊಳಕ್ಕೆ ಹಾಕ್ಕೊಂಡು ಒಂದು ಕುದಿಸ್ಕೊಂಡು ಬಿಡ್ತೀನಿ. ಇನ್ನು ರೈಸ್ದು ವಿಷಲು ಆವಾಗಲೇ ಹೋಗಿತ್ತು. ಸೊ ಅದನ್ನು ಸ್ವಲ್ಪ ರೈಸ್ನ ತಣ್ಣಗಾಗಲಿಕ್ಕೆ ಹಾರಾಕಿದೆ. ಇನ್ನು ಉಪ್ಸಾರನ್ನ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ನಾವು ಊರಿಂದನೇ ತರಿಸ್ಕೊಂಡಿದ್ದೆ ತುಪ್ಪನ ಹಾಕ್ಕೊಂಡು ಸೊ ಅವನಿಗೂ ಕೂಡ ಊಟ ಮಾಡಿಸ್ಬಿಡ್ತೀನಿ. ಅವನೇನಾದರೂ ಸ್ವಲ್ಪ ಮಲ್ಕೊಬಿಡ್ತು ಅಂತ ಅಂದರೆ ಎದ್ದೇಳಲ್ಲ. ನೈಟು ಟೈಮೆಲ್ಲ ಸ್ವಲ್ಪ ಹೊಸ್ಕಾಡ್ತಾನೆ ಹೊಟ್ಟೆ ಹಶ್ವು ಅಂತ. ಆವಾಗ ಎದ್ದು ತಿನ್ಸಿದ್ರೂ ಕೂಡ ತಿನ್ನಲ್ಲ. ಸೊ ಹಾಗಾಗಿ ಸ್ವಲ್ಪ ಅವ್ನು ಮಲ್ಕೊಳ್ಳೋ ಅಷ್ಟರಲ್ಲೇ ಊಟ ತಿನ್ನಿಸ್ಬಿಡ್ಲಿಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ. ಇನ್ನು ಅವನಿಗಂತೂ ಎಷ್ಟೇ ಆಟ ಸಾಮಾನುಗಳು ಟಾಯ್ಸ್ಗಳು ಏನೇ ಕೊಟ್ಟರು ಕೂಡ ಅವನಿಗೆ ಇಷ್ಟವಾದ ಟಾಯ್ಸ್ ಬಂದು ವಾರ್ಡ್ರೋಬಲ್ಲಿರೋ ಬಟ್ಟೆಗಳು ಮತ್ತು ಅಡುಗೆ ಮನೇಲಿರೋ ಪಾತ್ರೆಗಳು ಅಷ್ಟನ್ನು ಅವನು ಇಷ್ಟಪಟ್ಟು ಆಟ ಆಡ್ತಾನೆ. ನಾವೆಷ್ಟೇ ಟಾಯ್ಸ್ಗಳು ತಂದು ಕೊಟ್ಟರು ಅವನು ಆಟ ಆಡಲ್ಲ. ಇನ್ನು ಅವನಿಗೂ ಕೂಡ ಊಟ ಮಾಡಿಸಿ ಬಿಸಿನೀರು ಕುಡಿಸ್ಬಿಟ್ಟು ಇನ್ನು ಅಷ್ಟರಲ್ಲಿ ಮೆಣಸಿನ್ಕಾಯಿ ಕೂಡ ತಣ್ಣಗಾಗಿತ್ತು. ಅದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಮೆಣಸಿನ್ಕಾಯಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಮೆಣಸು ಮತ್ತು ರುಚಿಗೆ ತಕ್ಕನಾಗಿ ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ರುಬ್ಲಿಕ್ಕೆ ನೀರು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ಒಂದೆರಡು ರೌಂಡು ರುಬ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೋಬೇಕು. ಲಾಸ್ಟಲ್ಲಿ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತೀನಿ. ಸ್ಟಾರ್ಟಿಂಗ್ಗೆ ಹಾಕ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ಅದು ರುಬ್ಬೋಗಿರುತ್ತೆ, ಆ ಫ್ಲೇವರ್ ಸಿಕ್ಕಲ್ಲ. ಲಾಸ್ಟಲ್ಲಿ ಹಾಕ್ಕೊಂತು ಅಂತ ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳ್ಬಿಟ್ಟು ಸೊ ಲಾಸ್ಟಲ್ಲಿ ಹಾಕ್ಕೊಂಡು ಒಂದು ರೌಂಡ್ ಮಾತ್ರ ರುಬ್ಕೊಂಡು ಅದನ್ನು ಒಂದು ಬಟ್ಲಿಗೆ ಎತ್ತಿಟ್ಕೊಂಡು ಇನ್ನು ಮಿಕ್ಸಿ ಜಾರಲ್ಲಿರೋ ಸ್ವಲ್ಪ ಖಾರ ಉಳಿದಿರುತ್ತೆ ಅಲ್ವಾ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಸಾರು ಒಳಗೆ ಹಾಕ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ಹಸಿಮೆಣ್ಸಿನ್ಕಾಯಿ ಉಪ್ಸಾರು ಖಾರ ರೆಡಿ ಆಗಿಬಿಡುತ್ತೆ. ಬಿಸಿ ಬಿಸಿ ಅನ್ನಕ್ಕೆ, ರೊಟ್ಟಿಗೆ ಮತ್ತು ರಾಗಿ ರೊಟ್ಟಿಗೆ, ಚಪಾತಿಗೆ ತುಪ್ಪದ ಜೊತೆ ಅಥವಾ ಬೆಣ್ಣೆ ಜೊತೆ ಹಾಕೊಂಡು ತಿಂತಾ ಇದ್ದರೆ ತುಂಬಾ ಸಖತ್ತಾಗಿರುತ್ತೆ. ನಾನು ಆವಾಗಲೇ ಹೇಳ್ದಂಗೆ ನನಗಂತೂ ಇತ್ತೀಚೆಗಂತೂ ಫುಡ್ ಕ್ರೇವಿಂಗ್ ಅಂತೂ ಜಾಸ್ತಿ ಆಗಿಬಿಟ್ಟಿದೆ. ಏನಾದರೂ ತಿಂತಾನೇ ಇರ್ತೀನಿ. ಸೊ ಹಾಗಾಗಿ ಸ್ವಲ್ಪ ಜಾಮೂನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಸಕ್ಕರೆ ನೀರಿಗೆ ಒಂದು ಪಾತ್ರೆಗೆ ನೀರು ಹಾಕಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರು ಅಂದರೆ ಒಳಗಡೆ ಬೀಜ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಸಕ್ಕರೆ ಹಾಕ್ಕೊಂಡು ಪಾಕನೂ ಕೂಡ ರೆಡಿ ಮಾಡ್ಕೊತಿದ್ದೀನಿ. ಅದಕ್ಕೇನು ಪಾಕ ಬರೋ ನೆಸೆಸಿಟಿ ಇರಲ್ಲ. ಶುಗರ್ ಸಿರಪ್ನ ರೆಡಿ ಮಾಡಿಕೊಂಡು ನಾನು ದೀಪಾವಳಿ ಹಬ್ಬದಲ್ಲೇ ಜಾಮೂನ್ ಮಾಡೋಣ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೆ, ಬಟ್ ಮಾಡಿರಲಿಲ್ಲ. ಇವಾಗ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಅದನ್ನು ಒಂದು ಸಲ ಡ್ರೈ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಹಸಿ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕೆಲವರು ನೀರು ಹಾಕ್ಕೊತಾರೆ, ಕೆಲವರು ಹಾಲು ಹಾಕ್ಕೊತಾರೆ. ಹಾಲು ಹಾಕ್ಕೊಳ್ಳೋದ್ರಿಂದ ಗುಲಾಬ್ ಜಾಮೂನು ಫುಲ್ಲು ಸಾಫ್ಟಾಗಿ ಬರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಈ ಥರ ಚೆನ್ನಾಗಿ ನಾದ್ಕೊಂಡು ಮೇಲ್ಗಡೆ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಒಂದು 2-3 ನಿಮಿಷ ಚೆನ್ನಾಗಿ ನಾದ್ಕೊಂತು ಅಂತ ಹೇಳಿದ್ರೆ ಇದು ಕೂಡ ರೆಡಿ ಆಗಿಬಿಡುತ್ತೆ. ಒಂದು 2-3 ನಿಮಿಷ ಸ್ವಲ್ಪ ನೆನೆಲಿಕ್ಕೆ ಬಿಟ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಂಡು ಬಿಡ್ತೀನಿ. ನನಗಂತೂ ಪ್ರೆಗ್ನೆಂಟಲ್ಲೂ ಇರಲಿಲ್ಲ ಇಷ್ಟು ಕ್ರೇವಿಂಗು, ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಕ್ರೇವಿಂಗ್ ಜಾಸ್ತಿ ಆಗಿಬಿಟ್ಟಿದೆ. ಇನ್ನು ಕಾದಿರೋ ಎಣ್ಣೆಗೆ ಒಂದೊಂದನ್ನೇ ಹಾಕ್ಕೊಂಡು ಕಡಿಮೆ ಉರಿಲಿ ಒಂದು 2 ನಿಮಿಷ ಬೇಯಿಸ್ಕೊಳ್ತು ಅಂತ ಹೇಳಿದ್ರೆ, ಜಾಸ್ತಿ ಉರಿ ಹಾಕ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ಮೇಲ್ಗಡೆ ಸೀದೋದಂಗೆ ಆಗಿಬಿಡುತ್ತೆ, ಒಳಗಡೆ ಹಿಟ್ಟಿಟ್ಟು ಥರನೇ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಕಡಿಮೆ ಉರಿ ಬೇಯಿಸ್ಕೋಬೇಕು. ಇದನ್ನು ನಾವಿಲ್ಲಿ ಉಂಡೆಗಳನ್ನ ಸಣ್ಣದಾಗಿ ಮಾಡಿ ಎಣ್ಣೆಗೆ ಹಾಕಿರ್ತೀವಿ ಅಲ್ವಾ, ಅದು ಸ್ವಲ್ಪ ಬೇಯ್ತಾ ಎಣ್ಣೆಲಿ ಸೈಜು ಸ್ವಲ್ಪ ದೊಡ್ಡದಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಇದನ್ನು ನಾವು ಶುಗರ್ ಸಿರಪ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕಿ ಸ್ವಲ್ಪ ಚೆನ್ನಾಗಿ ನೆನೆಲಿ ಅಂತ ಇಟ್ಬಿಟ್ಟು ಸ್ವಲ್ಪ ಪಾತ್ರೆಗಳೆಲ್ಲ ಇರುತ್ತೆ. ಸೊ ಅದನ್ನು ತೊಳ್ಕೊಂಡು ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದರು. ನಾನು ಲಾಸ್ಟಲ್ಲಿ ಅವರು ಹೊರಡುವಾಗ ಫೋನ್ ಮಾಡ್ತಾರೆ, ಆವಾಗ ನಾನು ಮುದ್ದೆ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊತೀನಿ. ಮಧ್ಯಾಹ್ನ ಸ್ವಲ್ಪ ರೈಸ್ ಮಾಡಿದ್ದೆ, ಅದೇ ಸ್ವಲ್ಪ ರೈಸ್ ಇತ್ತು. ನಮ್ಮ ಊರುಗಳಲ್ಲಾದರೆ ನುಚ್ಚಕ್ಕಿ ಅಂತ ಇರುತ್ತೆ ಅಲ್ಲ, ಅದನ್ನ ಹಾಕ್ತಾರೆ. ನಾನು ರೈಸ್ ಅಥವಾ ಅದೇ ಥರ ಪ್ಲೇನು ಕುದಿತಿರೋ ನೀರಿಗೆ ಹಾಕ್ಕೊತೀನಿ, ಅಥವಾ ಇದೇನಾರೋ ರೈಸ್ ಮಿಕ್ತು ಅಂತ ಹೇಳಿದ್ರೆ ರೈಸ್ ಹಾಕ್ಬಿಟ್ಟು ಮುದ್ದೆ ಮಾಡ್ಕೊತೀನಿ. ಇನ್ನು ನನ್ನ ಹಸ್ಬೆಂಡ್ಗಂತೂ ಮುದ್ದೆ ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ, ರೈಸ್ ಅಷ್ಟು ಇಷ್ಟಪಡಲ್ಲ. ಮತ್ತು ಈ ಥರ ಚಾಟ್ಸ್ಗಳು ಆ ಥರ ಏನು ಚಾಟ್ಸ್ ಫುಡ್ಗಳು ಆ ಥರ ಏನು ಇಷ್ಟಪಡಲ್ಲ. ಮುದ್ದೆ ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಮುದ್ದೆ, ಇಡ್ಲಿ, ದೋಸೆ ಆ ಥರದನ್ನು ತುಂಬ ಇಷ್ಟಪಡ್ತಾರೆ. ಸೊ ಹಾಗಾಗಿ ನಾನು ದಿನದಲ್ಲಿ 1 ಟೈಮ್ ಆದರೂ ಮುದ್ದೆ ಮಾಡ್ತೀನಿ. ಎಸ್ಪೆಷಲಿ ಸಂಜೆ ಟೈಮು
ಮುದ್ದೆನ ನಾನು ಜಾಸ್ತಿ ಮಾಡ್ತೀನಿ. ಮುದ್ದೆ ಮಾಡ್ತು ಅಂತ ಹೇಳಿದ್ರೆ ಉಪ್ಸಾರು, ಸಾಂಬಾರು ಅಥವಾ ನಾನ್ ವೆಜ್ಜು ಆ ಥರ ಏನಾದರೂ ಮಾಡ್ತಾನೇ ಇರ್ತೀನಿ. ಇನ್ನು ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಜಾಮೂನ್ ಕೂಡ ತಿಂದ್ವಿ. ಜಾಮೂನಂತೂ ಸಖತ್ತಾಗಿ ಬಂದಿತ್ತು, ಫುಲ್ಲು ಸಾಫ್ಟಾಗಿ. ಇನ್ನು ನನ್ನ ಹಸ್ಬೆಂಡ್ ಅಂತೂ ತಿಂದಿಲ್ಲ, ಅವ್ರಿಗಷ್ಟು ಸ್ವೀಟ್ ಇಷ್ಟ ಆಗಲ್ಲ. ಸೊ ನಾನೇ ತಿಂದೆ, ಅವ್ರು ಮಾರ್ನಿಂಗ್ ತಿಂತೀನಿ ಅಂತ ಹೇಳಿದರು. ಸೊ ಹಾಗಾಗಿ ನಾನೇ ತಿಂದೆ. ಇನ್ನು ಜಾಮೂನೆಲ್ಲ ತಿಂದಾದಮೇಲೆ ಪಾಪುಗೂ ಸ್ವಲ್ಪ ಹಾಲು ಕಾಯಿಸಿ ಬಾಟಲ್ಗೆ ಹಾಕಿ ಎತ್ತಿಟ್ಬಿಡ್ತೀನಿ. ಅವನು ಸ್ವಲ್ಪ ನೈಟು ಟೈಮು ಹಾಲು ಕುಡಿತಾನೆ. ಸೊ ಹಾಗಾಗಿ ಕೆಲವೊಂದು ಸಲ ಕುಡಿತಾನೆ, ಕೆಲವೊಂದು ಸಲ ಕುಡಿಯಲ್ಲ. ಸೊ ಹಾಗಾಗಿ ಕಾಯಿಸಿ ಬಿಡ್ತೀನಿ, ಅವನು ಹತ್ರ ಏನಾದರೂ ಕೊಡೋಣ ಅಂತ ಹೇಳ್ಬಿಟ್ಟು. ಇನ್ನು ಹಾಲೆಲ್ಲ ಕಾಯಿಸಿ ಎತ್ತಿಟ್ಬಿಟ್ಟು ರೆಗ್ಯುಲರ್ ನಮ್ಮ ಕೆಲಸ ಇರುತ್ತೆ ಅಲ್ವಾ, ಪಾತ್ರೆ ಎಲ್ಲ ತೊಳೆಯೋದು, ಕೌಂಟ್ರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಪಿತೃಪಕ್ಷದಲ್ಲಿ ಚೀಟಿ ಕಟ್ಟಿದ್ವಿ, ಅಲ್ಲಿ ಸ್ವಲ್ಪ ಬಟಾಣಿ ಕಾಳು ಮತ್ತು ಕಡಲೆಕಾಳು ಕೊಟ್ಟಿದ್ದರು. ಸೊ ಅದು ನೆನೆಯಾಗಿ ಕೊಡೋಣ ಸಾಂಬಾರು ಮಾಡ್ಕೊಳ್ಳಿಕ್ಕೆ, ಮತ್ತು ಸ್ವಲ್ಪ ಮೊಳಕೆ ಕಾಳು ಕಟ್ಟಲಿಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾಳುಗಳನ್ನ ಹಾಕಿ ಸ್ವಲ್ಪ ತೊಳೆದು ಎತ್ತಿಟ್ಬಿಟ್ರೆ, ಇನ್ನು ಮಾರ್ನಿಂಗ್ ಮಧ್ಯಾಹ್ನಕ್ಕೆ ಅಂದರೆ ಬುಧವಾರ ದಿನದ ಮಧ್ಯಾಹ್ನಕ್ಕೆ ಸ್ವಲ್ಪ ಸಾಂಬಾರು ಮಾಡ್ಕೊಳ್ಳೋಣ, ಕಡಲೆಕಾಳು ಸಾಂಬಾರು ಅಂತ ಹೇಳ್ಬಿಟ್ಟು ತೊಳೆದು ನೆನೆ ಹಾಕಿ ಅದನ್ನು ಕೂಡ ಎತ್ತಿಟ್ಕೊಂಡೆ. ಇನ್ನು ಇದೆಲ್ಲ ಆದಮೇಲೆ ಸ್ವಲ್ಪ ಸ್ವೀಟೆಲ್ಲ ತಿಂದಿದೆ ಅಲ್ವಾ, ಸ್ವಲ್ಪ ಬಿಸಿನೀರೆಲ್ಲ ಕುಡಿದು ಇವತ್ತಿನ ದಿನನ ನಾನು ಎಂಡ್ ಮಾಡ್ತಾಯಿದ್ದೀನಿ, ಅಂದರೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್.